2028ರ ಚುನಾವಣೆಯಲ್ಲಿ ಕಾಗವಾಡದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧೆ ಮಾಡ್ತೀನಿ, ಯಾವುದೇ ಗೊಂದಲವಿಲ್ಲ ಅಂತ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಸ್ಪಷ್ಟಪಡಿಸಿದ್ದಾರೆ. ಕಾಗವಾಡ ತಾಲೂಕಿನ ಶಿರಗುಪ್ಪಿ, ಉಗಾರ, ಐನಾಪುರ, ಮೋಳೆ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟು ಮಾತನಾಡಿ, ನನ್ನ ಆರೋಗ್ಯ ಸರಿಯಿಲ್ಲ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಕೆಲವು ಕಡೆ ಚರ್ಚೆ ಆಗ್ತಾ ಇರುವುದೇ, ಕೆಲವರು ನಾನೇ ಮುಂದಿನ ಕಾಗವಾಡ ಶಾಸಕ ಅಂತ ಹೇಳ್ತಿದ್ದಾರೆ. ಈ ವಿಷಯಕ್ಕೆ ಸ್ಪರ್ಧೆ ಮಾಡವನು ನನ್ನ ಹೆಲ್ತ್ ಸರಿ ಇಲ್ಲ, ನನಗೇನು ಕ್ಯಾನ್ಸರ್ ಆಗಿಲ್ಲ, ಏನೂ ಆಗಿಲ್ಲ, ಕಾಲು ಸ್ವಲ್ಪ ನೋವಾಗಿದೆ ಅಷ್ಟೇ, ಎಲ್ಲ ಥರದಿಂದ ಫಿಟ್ ಇದ್ದೀನಿ ನಾನು. 28 ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಿಲ್ಲಲಿಕ್ಕೆ ಅಧಿಕಾರ ಐತಿ. ಬರೋರು ಇವತ್ತೇನೋ ಅಹೋಪೋಹ ಶುರು ಮಾಡಿದರು. ನಾವು ಮುಂದಿನ MLA ಕಾಗವಾಡದ MLA ನಾವು ಅಂತೇಳಿ ಯಾರಿಗೂ ಬೇಡನಾಗ ಬರೋದಿಲ್ಲಲ್ಲ. ಈಗ ಇಲ್ಲಿ ಕಾಗವಾಡ ಮತಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡ್ಯಾರ ಸರ್, ತೊಡೆ ಮುಂಚೆ ನಡೆಯುತ್ತಿದೆ ಪ್ರಜಾಪ್ರಭುತ್ವದಲ್ಲಿ. ಅವ್ರಿಗೆ ಬೇಡನಾಗ ನಾ ಯಾರ್ರಿ, ಅದಕ್ಕೆ ಯಾರಿಗೂ ಬೇಡನಾಗ ಬರೋದಿಲ್ಲ. ಯಾರು ಬೇಕಾದರೂ ನಿಲ್ಲಲಿಕ್ಕೆ ಮುಕ್ತವಾದಂಥ ಅವಕಾಶಗಳಿದಾವು, ಯಾರು ಬೇಕಾದವ್ರು ನಿಲ್ಲಬಹುದು. ನಾನಕ 28ದ ಕಾಂಗ್ರೆಸ್ ಅಭ್ಯರ್ಥಿ.